ಸೋರುತ್ತಿದೆ ಮನಸ್ಸು ಏಕೋ ನಿನ್ನನನಗೆ ಮುಂದುವರೆದ 15ನೇ ಭಾಗ. ಅನಯ ಕಾರ್ ಸ್ಟಾರ್ಟ್ ಮಾಡಿ ಆಫೀಸ್ನತ್ತ ತಿರುಗಿಸುತ್ತಾಳೆ. ಕಾರ್ನಲ್ಲಿ ಸ್ವಲ್ಪ ಸಮಯ ಶಾಂತಿಯ ವಾತಾವರಣ ಇತ್ತು. ನಂತರ ಸಮಯ್ ಮೊದಲು ಮಾತು ಶುರು ಮಾಡುತ್ತಾನೆ. ಅದು ಅನಯ ಅವರೇ, ನೀವು ನಮ್ಮನ್ನು ಪಿಕ್ ಮಾಡುವ ಅವಶ್ಯಕತೆ ಇರಲಿಲ್ಲ. ಹೇಗೋ ನಾವೇ ಕ್ಯಾಬ್ ಬುಕ್ ಮಾಡಿ ಹೋಗುತ್ತಿದ್ವಿ ಎಂದು ಹೇಳುತ್ತಾನೆ. ಅದಕ್ಕೆ ಅನಯ, ನೀವು ಕ್ಯಾಬ್ನಲ್ಲಿ ಹೋಗುವ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ನಿಮ್ಮನ್ನು ನಾವೇ ತಾನೇ ಶಾಪಿಂಗ್ ಮಾಡಲು ಕರೆದುಕೊಂಡು ಹೋಗಿದ್ದು. ಇಲ್ಲ ಅಂದಿದ್ರೆ ನೀವು ನಿಮ್ಮ ಗಾಡಿಯಲ್ಲಿ ಮನೆಗೆ ಹೋಗುತ್ತಿದ್ರಿ. ಸಾರಿ, ನಮ್ಮಿಂದ ನೀವು ನಿನ್ನೆ ಲೇಟಾಗಿ ಮನೆಗೆ ಹೋದ್ರಿ. ಆದ್ದರಿಂದ ನಿಮ್ಮನ್ನು ಪಿಕ್ ಮಾಡುವುದು ನಮ್ಮ ಕರ್ತವ್ಯ ಎಂದು ಹೇಳುತ್ತಾಳೆ. ಅವಳ ಮಾತು ಕೇಳಿದ ತನ್ಮಯ್, ಅರೆ ಅನಯ ಅವರೇ, ಡೋಂಟ್ ವೆರಿ, ಏನು ತೊಂದರೆ ಆಗಿಲ್ಲ ಬಿಡಿ. ನಮಗೆ ಏನೂ ತೊಂದರೆ ಇಲ್ಲ, ಮತ್ತು ಲೇಟೇನೂ ಆಗಿಲ್ಲ ಬಿಡಿ. ಇನ್ನು ಮುಂದೆ ನಿಮಗೆ ಎಲ್ಲಾದರೂ ಹೋಗಬೇಕು ಅಂದರೆ ಹೇಳಿ, ನಾವು ನಿಮ್ಮ ಜೊತೆ ಬರ್ತೀವಿ, ಆಯಿತಾ ಎಂದು ಹೇಳುತ್ತಾನೆ. ಅವನ ಮಾತು ಕೇಳಿದ ಸಾನ್ವಿ, ಏನು ತೊಂದರೆ ಆಗಿಲ್ವಂತೆ. ಇನ್ನು ಸ್ವಲ್ಪ ಹೊತ್ತು ಇವರು ಬರುವುದು ಲೇಟ್ ಆಗಿದ್ದರೆ ಅಮ್ಮ ಇವರ ಗ್ರಹಚಾರ ಬಿಡಿಸ್ತಿದ್ರು. ಇವ್ರ ಮುಂದೆ ಮಾತ್ರ ಬಿಲ್ಡಪ್ ಕೊಡ್ತವ್ರೆ ಏನು ಅಂತ ಹೇಳಿ ಮನಸ್ಸಲ್ಲಿ ನಗುತ್ತಾಳೆ. ಸಾನ್ವಿ ಅದುವರೆಗೂ ಅವರ ಮುಖ ನೋಡಿರುವುದಿಲ್ಲ. ಬೇಗ ಬೇಗ ಕಾರ್ನಲ್ಲಿ ಕೂತ ಕಾರಣ ಅವರನ್ನು ಗಮನಿಸಿರುವುದಿಲ್ಲ. ಆದರೆ ಈಗ ತನ್ನ ಪಕ್ಕ ಕುಳಿತಿರುವ ಅಮೃತನನ್ನು ನೋಡಿ, ಇವರನ್ನು ನಾನು ಎಲ್ಲೋ ನೋಡಿದ್ದೀನಲ್ಲ ಎಂದು ನೆನೆಸಿಕೊಳ್ಳಲು, ಅರೆ ಇವರು ಅಮ್ಮು ಅಲ್ವಾ ಎಂದು ಅವಳ ಮುಖ ನೋಡಿ, ಅಮ್ಮು ನೀನು ಎಂದು ಹೇಳಲು ಅದುವರೆಗೂ ತನ್ನ ಮೊಬೈಲ್ನಲ್ಲಿ ಮುಳುಗಿ ಕುಳಿತಿದ್ದ ಅಮೃತ ಅವಳ ಕಡೆ ತಿರುಗಿ ನೋಡುತ್ತಾಳೆ. ನೋಡಿ, ಅರೆ ಯಾರ್ ಸಾನು, ನೀನಿಲ್ಲೇನು ಮಾಡ್ತಾ ಇದೀಯಾ ಎಂದು ಕೇಳುತ್ತಾಳೆ. ಅವಳು ಹಾಗೆ ಕೇಳಿದ್ದಕ್ಕೆ ಸಾನ್ವಿ ನಕ್ಕು, ಅಲ್ಲ ಅಮ್ಮು, ನಾನು ಕಾರ್ನಲ್ಲಿ ಕುಳಿತಾಗ ನೀನು ಗಮನಿಸಲೇ ಇಲ್ವಲ್ಲ, ಅದರಿಂದ ನಿನಗೆ ಗೊತ್ತಾಗಲಿಲ್ಲ ಅಲ್ವಾ. ಅದು ನಾನು ಇಲ್ಲಿ ಹೇಗೆ ಅಂದರೆ, ಅದೇ ನೀವು ಪಿಕ್ ಮಾಡೋಕ್ಕೆ ಬಂದಿದ್ರಲ್ಲ ಅವ್ರ ತಂಗಿ ನಾನು ಎಂದು ಪರಿಚಯ ಮಾಡಿಕೊಳ್ಳುತ್ತಾಳೆ. ಓ ಮೀನ್ಸ್ ನೀನು ಸಮಯ್ ಮತ್ತು ತನ್ಮಯ್ ತಂಗಿನಾ? ಸಾರಿ, ಗೊತ್ತಾಗಲಿಲ್ಲ ಬಿಡು. ನೋಡಿದ್ಯಾ ಸಾನು, ನೀನು ನಮಗೆ ಇನ್ನೂ ಹತ್ತಿರ ಆದೆ ಎಂದು ಹೇಳಿ ನಗುತ್ತಾಳೆ. ಅವರ ಇಬ್ಬರ ಮಾತು ಕೇಳಿದ ಅನಯ ಆಶ್ಚರ್ಯದಿಂದ, ವಾಟ್ ಎ ಕೋಇನ್ಸಿಡೆಂಟ್ ಎಂದು ಹೇಳುತ್ತಾಳೆ. ಆದರೆ ಅವರ ಮಾತು ಸಮಯ್ ಮತ್ತು ತನ್ಮಯ್ಗೆ ಅರ್ಥ ಆಗುವುದಿಲ್ಲ. ಆದ್ದರಿಂದ ಸಮಯ್, ಒಂದು ನಿಮಿಷ ಸಾನು, ಇವರು ನಿನಗೆ ಮೊದಲೇ ಗೊತ್ತಾ ಎಂದು ಕೇಳುತ್ತಾರೆ. ಅದಕ್ಕೆ ತನ್ಮಯ್, ಮತ್ತೇನು ಗೊತ್ತಿಲ್ಲದೆ ಇಷ್ಟು ಸಲಿಗೆಯಿಂದ ಮಾತಾಡ್ತಿದ್ದಾರೆ ಮೂವರು, ಅಂದರೆ ಮೊದಲೇ ಪರಿಚಯ ಅಂತಲೇ ಅರ್ಥ ಎಂದು ಹೇಳುತ್ತಾನೆ. ಅವನ ಮಾತು ಕೇಳಿದ ಸಾನ್ವಿ, ಒಂದು ನಿಮಿಷ ಸೈಲೆಂಟಾಗಿದ್ದರೆ ಇವರು ಹೇಗೆ ಪರಿಚಯ ಅಂತ ಹೇಳ್ತೀನಪ್ಪ ಎಂದು ಹೇಳಲು ಸಮು ಮತ್ತು ತನು ಸರಿ ಹೇಳು ಎಂದು ಹೇಳುತ್ತಾರೆ. ಅದು ಅಮ್ಮು ಮತ್ತು ಅನು ನನ್ನ ಕಾಲೇಜ್ ಫ್ರೆಂಡ್ಸ್. ನಾನು ಮತ್ತು ಅನು ಮತ್ತು ಅಮ್ಮು ಒಂದೇ ಕಾಲೇಜಿನಲ್ಲೇ ಓದೋದು, ಒಂದೇ ಕ್ಲಾಸಲ್ಲಿ ಕೂಡ ಕೂಡೋದು. ನಿನ್ನೆಯಷ್ಟೇ ಪರಿಚಯ ಆಯಿತು ಕಾಲೇಜಿನಲ್ಲಿ ಎಂದು ಹೇಳುತ್ತಾಳೆ. ಅವಳ ಮಾತು ಸರಿ ಎನ್ನುವಂತೆ ಅನಯ ಮತ್ತು ಅಮೃತ ಕೂಡ ಹೌದು ಎಂದು ಹೇಳುತ್ತಾರೆ. ತನ್ಮಯ್, ಅದೇ ಅಂದ್ಕೊಂಡೆ, ನೀವಿಬ್ಬರು ಬೆಂಗಳೂರಿಗೆ ಹೊಸಬ್ರು, ಅದು ಹೇಗೆ ಸಾನುಗೆ ಪರಿಚಯ ಅಂತ. ಈಗ ಗೊತ್ತಾಯಿತು ಬಿಡಿ, ನೀವು ಸಾನು ಕ್ಲಾಸ್ಮೇಟ್ ಅಂತ ಹೇಳುತ್ತಾನೆ. ಹೀಗೆ ಮಾತನಾಡುತ್ತಾ ಬರುವ ಹೊತ್ತಿಗೆ ಆಫೀಸ್ ಕೂಡ ಬಂದಿ. ಆಫೀಸ್ನ ಬಳಿ ಕಾರ್ ನಿಲ್ಲಿಸಿ ಅನಯ ಇಬ್ಬರಿಗೂ ಅಲ್ಲಿ ಡ್ರಾಪ್ ಮಾಡಿ ಸಾನ್ವಿಯನ್ನು ಅವರ ಜೊತೆಯೇ ಕರೆದುಕೊಂಡು ಕಾಲೇಜ್ಗೆ ಹೋಗುತ್ತಾರೆ. ತನ್ಮಯ್ ಮತ್ತು ಸಮಯ್ ಕೂಡ ಮೂವರಿಗೂ ಬಾಯ್ ಹೇಳಿ ಆಫೀಸ್ ಒಳಗೆ ಹೋಗುತ್ತಿರಲು ಅದೇ ಸಮಯಕ್ಕೆ ಸರಿಯಾಗಿ ಸಹನಾ ಕೂಡ ಆಫೀಸ್ಗೆ ಬರುತ್ತಾಳೆ. ಅವರನ್ನು ಅನಯ ಮತ್ತು ಅಮೃತ ಡ್ರಾಪ್ ಮಾಡಿದ್ದು, ಅವರು ಕಾರ್ನಿಂದ ಇಳಿದು ಆಫೀಸ್ ಒಳಗೆ ಹೋಗಿದ್ದು ಎಲ್ಲ ನೋಡಿ ಅವಳಿಗೆ ಹೊಟ್ಟೆಗೆ ಬೆಂಕಿ ಬಿದ್ದಂತೆ ಆಗಿತ್ತು. ಅರೆ, ಈ ಅನಯ ಮತ್ತು ಅಮೃತ ಯಾಕೆ ಯಾವಾಗಲೂ ಸಮಯ್ ಹಿಂದೆ ಮುಂದೆನೇ ಇರ್ತಾರೆ? ಯಾಕೋ ಇವರ ನಡುವೆ ಸಲಿಗೆ ತುಂಬ ಜಾಸ್ತಿ ಆಗ್ತಿದೆ. ಆದಷ್ಟು ಬೇಗ ಇವರನ್ನು ದೂರ ಮಾಡಬೇಕು, ಇಲ್ಲ ಅಂದರೆ ಇವರಿಬ್ಬರಲ್ಲಿ ಒಬ್ಬರು ನನ್ನ ಸಮಯನನ್ನು ನನ್ನಿಂದ ಕಿತ್ಕೊಳ್ಬಿಡ್ತಾರೆ ಎಂದು ಹೇಳಿಕೊಂಡು ಆಫೀಸ್ ಒಳಗೆ ಹೋಗುತ್ತಾಳೆ. ಅನಯ ಮತ್ತು ಅಮೃತ ಸಾನು ಬಂದು ಕಾಲೇಜ್ ಬಳಿ ಕಾರ್ನನ್ನು ಪಾರ್ಕಿಂಗ್ ಏರಿಯಾದಲ್ಲಿ ಪಾರ್ಕ್ ಮಾಡಿ ಕಾಲೇಜ್ ಒಳಗೆ ಹೋಗುತ್ತಾರೆ. ಅವರು ಕಾರಿಡಾರ್ನಲ್ಲಿ ನಡೆದುಕೊಂಡು ಹೋಗುತ್ತಿರುತ್ತಾರೆ. ಅವರು ಅವರದ್ದೇ ಆದ ಪ್ರಪಂಚದಲ್ಲಿ ಮಾತನಾಡುತ್ತಾ ಹೋಗುತ್ತಿರಲು ಎದುರು ಬರುತ್ತಿರುವ ಅಭಿ ಮತ್ತು ಸೀಮಾನನ್ನು ನೋಡದೆ ಸೀದಾ ಹೋಗಿ ಡ್ಯಾಶ್ ಹೊಡೆದು ಬಿಡುತ್ತಾರೆ.
ಡ್ಯಾಶ್ ಹೊಡೆಯುತ್ತಲೇ ಅನು ಮತ್ತು ಅಮ್ಮು ಸಾನು ಆಮ್ ರಿಯಲಿ ಸಾರಿ ಎಂದು ಹೇಳುತ್ತಾರೆ. ಆದರೆ ಸೀಮಾ ಇದಕ್ಕೆ ಕಾದವಳಂತೆ ಯು ಇಡಿಯಟ್ಸ್ ಕಣ್ ಕಾಣೋದಿಲ್ವಾ ಎಂದು ಬೈಯಲು ಅಮ್ಮು ಮಿಸ್ ಯಾರಿಗೆ ಇಡಿಯಟ್ಸ್ ಅಂತಿರೋದು, ಮರ್ಯಾದೆ ಕೊಟ್ಟು ತಗೊಳ್ಳೋದು ಒಳ್ಳೆಯದು, ಇಲ್ಲ ಅಂದರೆ ನಿನ್ನದೇ ಭಾಷೆಯಲ್ಲಿ ಉತ್ತರಿಸಲು ನನಗೂ ಬರುತ್ತೆ ಎಂದು ಹೇಳಿ ಬಂದರೆ ಹೋಗೋಣ ಎಂದು ಹೇಳಿ ಇಬ್ಬರ ಕೈ ಹಿಡಿದುಕೊಂಡು ಕ್ಲಾಸ್ ರೂಮತ್ತ ಹೋಗುತ್ತಾರೆ. ಅಭಿ ಮಾತ್ರ ಅವಳು ಹೋಗುವವರೆಗೂ ಅವಳನ್ನೇ ನೋಡುತ್ತಾ ಮನಸ್ಸಿನಲ್ಲಿ ಬ್ಯೂಟಿಫುಲ್ ಮಿಸ್ ಬ್ಲೂ ಐಸ್ ಎಂದು ಹೇಳಿಕೊಂಡು ತನ್ನ ಕ್ಲಾಸ್ ರೂಮ್ನೊಳಗೆ ಹೋಗುತ್ತಾನೆ. ಹುಡುಗ ಪೂರ್ತಿ ಲವಲ್ಲಿ ಬಿದ್ದೋಗಿದ್ದಾನೆ. ಪಾಪ ಗೊತ್ತಿಲ್ಲ ಅವನಿಗೆ ಅವಳ ಮನಸ್ಸಿನಲ್ಲಿ ಕೂಡ ಒಬ್ಬ ಜಾಗ ಪಡೆದುಕೊಳ್ಳುತ್ತಿದ್ದಾನೆ ಎಂದು. ಅಮ್ಮು ಮತ್ತು ಸಾನು ಅನಯ ಕ್ಲಾಸ್ ರೂಮ್ಗೆ ಬಂದು ಕುಳಿತುಕೊಳ್ಳುತ್ತಾರೆ. ಮೂವರು ಕ್ಲಾಸ್ ರೂಮ್ನಲ್ಲಿ ಬಂದು ಕುಳಿತುಕೊಂಡು ಅದೇನು ಸೀನಿಯರ್ಸೋ ಗೊತ್ತಿಲ್ಲ ಅಮ್ಮು, ಎಷ್ಟು ಹಿಂಸೆ ಕೊಡ್ತಾರೆ ಅಲ್ವಾ ಎಂದು ಸಾನು ಹೇಳುತ್ತಾಳೆ. ಅದನ್ನು ಕೇಳಿ ಅನಯ ಸಾನು, ಇವತ್ತಾದರೂ ಪರವಾಗಿಲ್ಲ, ನಾವು ಕಾಲೇಜ್ ಮೊದಲ ದಿನ ಅಂತೂ ಎಷ್ಟು ಹಿಂಸೆ ಕೊಟ್ಟಿದ್ರು ಗೊತ್ತಾ. ಅವರು ಮೊದಲ ದಿನದ ಎಕ್ಸ್ಪೀರಿಯನ್ಸ್ ಎಲ್ಲ ಸಾನ್ವಿಯೊಂದಿಗೆ ಶೇರ್ ಮಾಡುತ್ತಾರೆ. ಅದನ್ನು ಕೇಳಿದ ಸಾನು ಇಬ್ಬರಿಗೂ ಸಹ ನಿಜ, ನಾನು ಕೂಡ ಮೊದಲ ದಿನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಎಂದು ಮಾತನಾಡುವ ಹೊತ್ತಿಗೆ ಸರಿಯಾಗಿ ಕ್ಲಾಸ್ಗೆ ಲೆಕ್ಚರರ್ ಬಂದು ಅವರು ಅವರ ಕ್ಲಾಸ್ ಮುಗಿಸಿಕೊಂಡು ಹೋದರು. ಅವರು ಹೋದ ನಂತರ ಇನ್ನು 3 ಕ್ಲಾಸ್ ಮುಗಿಸಿಕೊಂಡು ಲಂಚ್ ಟೈಮ್ ಆಗಲು ಮೂವರು ಕ್ಯಾಂಟೀನ್ಗೆ ಬರುತ್ತಾರೆ. ಅಭಿ ಮತ್ತು ಅವರ ಫ್ರೆಂಡ್ಸ್ ಕೂಡ BCom 3rd ಇಯರ್ ಸ್ಟೂಡೆಂಟ್ಸ್. ಅಭಿ ತನ್ನ ಫ್ರೆಂಡ್ಸ್ ಜೊತೆ ತನ್ನ ಕ್ಲಾಸ್ನಲ್ಲಿ ಬಂದು ಕುಳಿತುಕೊಳ್ಳುತ್ತಾನೆ. ಅವರುಗಳಿಗೆ ಅನಯ ಮತ್ತು ಅವರ ಫ್ರೆಂಡ್ಸ್ ಕಂಡರೆ ಆಗುವುದಿಲ್ಲ ಎಂದು ತಿಳಿದ ಅವನು ಹೇಗಾದರೂ ಮಾಡಿ ಇವರನ್ನು ಯಾಮಾರಿಸಿ ಅನಯ ಬಳಿ ಮಾತನಾಡಬೇಕು ಎಂದು ಯೋಚಿಸುತ್ತಿರಲು ಅದೇ ಸಮಯಕ್ಕೆ ಸರಿಯಾಗಿ ಅವರ ಕ್ಲಾಸ್ ರೂಮ್ಗೆ ಕಾಲೇಜ್ನ ಆಯಾ ಬಂದು, ನೋಡಿ ಇವತ್ತು ನಿಮ್ಮ ಕ್ಲಾಸ್ ಸರ್ ಬಂದಿಲ್ಲ, ಆದ್ದರಿಂದ ನಿಮಗೆ ಇವತ್ತು ಡೇ ಆಫ್ ಇರುತ್ತೆ, ನೀವು ಮಧ್ಯಾಹ್ನದ ಮೇಲೆ ಕ್ಲಾಸ್ಗೆ ಬನ್ನಿ, ಆವಾಗ ನಿಮಗೆ ಕ್ಲಾಸ್ ಎಂದು ಹೇಳಿ ಹೋಗುತ್ತಾರೆ. ಎಲ್ಲರೂ ಓಹ್ ಎಂದು ಕಿರುಚುತ್ತಾ ಎದ್ದು ಕ್ಲಾಸ್ ರೂಮಿಂದ ಆಚೆ ಹೋಗುತ್ತಾರೆ. ಅಭಿ ಮತ್ತು ಫ್ರೆಂಡ್ಸ್ ಕೂಡ ಆಚೆ ಬಂದು ಸೀಮಾ, ಅಭಿ ಬಾರೋ ಎಲ್ಲಾದರೂ ಔಟಿಂಗ್ ಹೋಗೋಣ ಎಂದು ಕರೆಯಲು ಅವನು ಇದೇ ಸಿಕ್ಕದ್ದು ಚಾನ್ಸ್ ಎಂದು, ಅದು ಸೀಮಾ ಇವತ್ತು ಬೇಡ, ನನಗೆ ಒಂಚೂರು ಲೈಬ್ರರಿಯಲ್ಲಿ ಓದೋಕ್ಕೆ ಇದೆ, ನೀವು ಹೋಗಿ, ಇಲ್ಲ ಅಂದರೆ ನನ್ನ ಜೊತೆಗೆ ಬನ್ನಿ ಎಂದು ಕರೆಯುತ್ತಾನೆ. ಅವನಿಗೂ ಚೆನ್ನಾಗಿ ಗೊತ್ತು ಲೈಬ್ರರಿ ಎಂದರೆ ಅವರು ಖಂಡಿತ ಬರುವುದಿಲ್ಲ ಎಂದು. ಆದ್ದರಿಂದ ಅವನು ಓದಬೇಕು ಎಂದು ಸುಳ್ಳು ಹೇಳುತ್ತಾನೆ. ಲೈಬ್ರರಿ ಹೆಸರು ಕೇಳಿದ ಅವರು, ಇಲ್ಲಪ್ಪ ನಾವಂತೂ ಬರಲ್ಲ, ಎಷ್ಟು ಬೋರಿಂಗ್ ಆಗಿರುತ್ತೆ, ಒಂಚೂರು ಸಹ ಮಾತನಾಡಲು ಬಿಡಲ್ಲ, ಲೋ ಅಭಿ ಪ್ಲೀಸ್ ಕಣೋ, ಇವತ್ತು ಲೈಬ್ರರಿ ಬೇಡ, ಎಲ್ಲಾದರೂ ಹೊರಗೆ ಹೋಗೋಣ ಎಂದು ಕರೆಯಲು, ನೋ ಸೀಮಾ ನೀನು ಬರುವುದಿಲ್ಲ ಅಂದರೆ ಬೇಡ ಬಿಡು, ನಾನೇ ಹೋಗುತ್ತೇನೆ ಎಂದು ಹೇಳಿ ಹೋಗುತ್ತಾನೆ. ಸೀಮಾ, ಶಟ್ ಅಭಿ ಯು ಆರ್ ಟೂ ಬೋರಿಂಗ್ ಎಂದು ಹೇಳಿ ಬಂದ್ರೋ ಯಾವುದಾದ್ರೂ ಮೂವಿಗೆ ಹೋಗೋಣ ಎಂದು ಹೇಳಿ ಕಾಲೇಜ್ ಹೊರಗೆ ಹೋಗುತ್ತಾಳೆ. ಅಭಿ ಮುಂದೆ ಹೋಗುತ್ತಿದ್ದವನು ನಿಧಾನವಾಗಿ ಹಿಂದೆ ತಿರುಗಿ ಹೋದ್ರು, ಈಗ ನನ್ನ ದಾರಿ ಸಲೀಸಾಯಿತು ಎಂದು ಹೇಳಿಕೊಂಡು ಕ್ಯಾಂಟೀನ್ ಬಳಿ ಬಂದು ಅನಯನನ್ನು ಬರುವುದನ್ನೇ ಕಾಯುತ್ತಾ ಕುಳಿತುಕೊಳ್ಳುತ್ತಾನೆ. ಅವನು ಬಂದು ಗಂಟೆಗಳೇ ಕಳೆದರೂ ಅವನು ಇಂದು ಅನಯನನ್ನು ಫ್ರೆಂಡ್ಸ್ ಮಾಡಿಕೊಳ್ಳಲೇಬೇಕು ಎಂದು ನಿರ್ಧಾರ ಮಾಡಿ ಕುಳಿತುಕೊಂಡಿದ್ದ. ಅಭಿ ಮಾತ್ರ ಅಂದು ಒಬ್ಬನೇ ಅನಯಾಗಾಗಿ ಕಾಯುತ್ತಾ ಕುಳಿತುಕೊಂಡಿದ್ದ. ಅದೇ ಸಮಯಕ್ಕೆ ಅನಯ ಮತ್ತು ಅಮ್ಮು ಮತ್ತು ಸಾನು ಕ್ಯಾಂಟೀನ್ಗೆ ಬರುತ್ತಾರೆ. ಬಂದು ಒಂದು ಟೇಬಲ್ ಬಳಿ ಬಂದು ಕುಳಿತುಕೊಂಡು, ಅಮ್ಮು ನಿಮಗೆಲ್ಲ ಏನು ಬೇಕು ಬೇಗ ಬೇಗ ಆರ್ಡರ್ ಮಾಡಿ ಎಂದು ಹೇಳುತ್ತಿರಲು ಅವರ ಹಿಂದೆ ಟೇಬಲ್ ಮೇಲೆ ಒಬ್ಬನೇ ಕುಳಿತುಕೊಂಡಿರುವ ಅಭಿಯನ್ನು ನೋಡಿ ಅಮ್ಮು, ಅನಯ ಅಲ್ಲಿ ನೋಡು, ಆ ಸೀನಿಯರ್ ಅದೇ ನಮಗೆ ರಾಗಿಂಗ್ ಮಾಡೋಕ್ಕೆ ಟ್ರೈ ಮಾಡಿದ್ಲಲ್ಲ, ಅವಳ ಫ್ರೆಂಡ್ ಅಲ್ವಾ ಅದು, ಅದೇನೋ ಹೆಸರು ಬೇರೆ ಹೇಳಿದ್ಲು, ಅದು ಏನು ಎಂದು ಯೋಚಿಸುತ್ತಿರೋ ಅನಯ ಅಭಿನವ್ ಅಂತ ಎಂದು ಹೇಳುತ್ತಾಳೆ. ಸರಿಯಾಗಿ ಹೇಳ್ದೆ, ಅವನು ಅಭಿನವೇ, ಅದೇ ಆ ಸಿಡುಕ್ಮೂತಿ ಸೀಮಾ ಅವತ್ತು ಅಭಿ ಅಂತ ಕರಿತಿದ್ಲು. ಅದು ಸರಿ, ಇವನು ಒಬ್ಬನೇ ಏನು ಮಾಡ್ತಿದ್ದಾನೆ ಇಲ್ಲಿ, ಅವನ ಫ್ರೆಂಡ್ಸ್ ಜೊತೆ ಆ ಜಗಳ ಗಂಟಿ ಮತ್ತು ಅವರ ಫ್ರೆಂಡ್ಸ್ ಇಲ್ವಲ್ಲ ಎಂದು ಯೋಚಿಸುತ್ತಿರಲು ಅಭಿ ಎದ್ದು ಅನಯ ಕುಳಿತುಕೊಂಡಿದ್ದ ಟೇಬಲ್ ಬಳಿ ಬಂದು ಕುಳಿತುಕೊಳ್ಳುತ್ತಾನೆ. ಕತೆ ಮುಂದುವರಿಯುವುದು. ನನ್ನ ಕತೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನು ಗೊತ್ತಾ ಫ್ರೆಂಡ್ಸ್, ಇಷ್ಟು ದಿನದಿಂದ ಕತೆ ಯಾಕೆ ಅಪ್ಲೋಡ್ ಮಾಡಿರಲಿಲ್ಲ ಅಂದರೆ ವಾತಾವರಣ ಸರಿ ಇಲ್ಲದ ಕಾರಣ ಇಂಟರ್ನೆಟ್ ಸರಿಯಾಗಿ ವರ್ಕ್ ಆಗ್ತಾಯಿಲ್ಲ ಫ್ರೆಂಡ್ಸ್. ಪ್ಲೀಸ್ ಲೇಟ್ ಆದರೆ ಸಹಕರಿಸಿ.